ತಕ್ಷಣ ಫಸ್ಟ್ ವೆಲ್ಕಮ್ ಡ್ಯಾನ್ಸ್ ಇರುತ್ತೆ. ಕಾರ್ಟೂನ್ ವರ್ಲ್ಡ್ ಎಲ್ಲ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಆಟ ಆಡಕ್ಕೂ ತುಂಬಾ ಚೆನ್ನಾಗಿದೆ. ಡ್ರೈ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇಷ್ಟ ಆಯ್ತು. ಚೆನ್ನಾಗಿತ್ತು. ಇವರು ರಿಯಲ್ ಆಗಿ ಅಲ್ಲಿ ಮೇಲಿಂದ ಎಲ್ಲ ಕಾಣ್ತಿತ್ತು. ಈ ಕಡೆ ಸ್ವಿಮ್ಮಿಂಗ್ ಪೂಲ್, ಬೇರೆ ಬೇರೆ ಡ್ರೈ ಗೇಮ್ಸ್ ಎಲ್ಲ ಇತ್ತು. ಸ್ವಲ್ಪ ಚಿಕ್ಕ ಮಕ್ಳಿಗೆ ಬರೋ ತರ ಇದು ನೋಡಿದ್ದೆ ಅಷ್ಟೇ. ಇಲ್ಲಿ ನೋಡ್ತಿದ್ರೆ ರಿಯಲ್ ಆಗಿ ನೋಡ್ತಾ ಇದ್ದಂಗಿದೆ. ಇದು ಜಸ್ಟ್ ಹೇಳ್ತಾ ಇರ್ತಾರೆ. ಒಂದು ಗ್ರಾಸ್ ಈಟರ್ ವಾಟರ್ ಲೇಸರ್ ಶೋ ಸ್ಟಾರ್ಟ್ ಆಯ್ತು. ಇದಂತೂ ತುಂಬಾ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಿಮಗೆ ಈಗ ವಿಂಟರ್ ಹಾಲಿಡೇಸ್ ಏನಾದರೂ ಇದ್ರೆ ಬೆಸ್ಟ್ ಪ್ಲೇಸ್ ಎಂಜಾಯ್ ಮಾಡೋಕ್ಕೆ ಇದೇ ಪ್ಲೇಸ್ ನೋಡಿ. ತುಂಬ ಚೆನ್ನಾಗಿದೆ. ಇದು ಫುಲ್ ನೋಡೋಕ್ಕೆ ಎಲ್ಲ ಎಂಜಾಯ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಇದೇ ಜಾಲಿವುಡ್ ಅಂತ. ಮೇಮೆ ಇರೋ ಥರ ತುಂಬ ಚೆನ್ನಾಗಿ ಜಾಲಿಯಾಗಿದೆ. ಇಲ್ಲಿ ಹೋದರೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ. ಇಲ್ಲಿ ಈ ಕಡೆ ನಾವು ಬರ್ತಾ ಇರೋದು, ನಾನು ತೋರಿಸ್ತಾ ಇರೋದು ಪಾರ್ಕಿಂಗ್ ಪ್ಲೇಸ್. ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಇಷ್ಟೊಂದು ಇವಾಗ ನಾವು ಅಲ್ಲೇ ಪ್ಲೇಸ್ಗೆ ಹೋಗ್ಬೇಕಂದ್ರೂ ಪಾರ್ಕಿಂಗ್ ಪ್ಲೇಸೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಪಾರ್ಕಿಂಗ್ ಪ್ಲೇಸ್ ತುಂಬ ಇದೆ ನೋಡಿ. ಎಷ್ಟು ದೊಡ್ಡ ಪಾರ್ಕಿಂಗ್ ಪ್ಲೇಸ್ ಇದೆ. ಪಾರ್ಕಿಂಗ್ಗೆ ಸಪ್ರೇಟು ಟಿಕೆಟ್ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಎಂಟರ್ ಆಗಿದ ತಕ್ಷಣ, ಟಿಕೆಟ್ ತಗೊಂಡು ಎಂಟರ್ ಆಗಿದ ತಕ್ಷಣ ಫಸ್ಟ್ ವೆಲ್ಕಮ್ ಡ್ಯಾನ್ಸ್ ಇರುತ್ತೆ. ಟಿಕೆಟ್ ಹೆಂಗೆ ಅಂದರೆ 3 ಕ್ಯಾಟಗರೀಸಲ್ಲಿ ಡಿವೈಡ್ ಆಗಿರುತ್ತೆ. ಅಡಲ್ಟ್ಸು, ಚಿಲ್ಡ್ರನ್ ಮತ್ತು ಸೀನಿಯರ್ ಸಿಟಿಸನ್. ಅಡಲ್ಟ್ಸ್ಗೆ 1040 ಆಗುತ್ತೆ. ಚಿಲ್ಡ್ರನ್ಗೆ 875 ಸಮಥಿಂಗ್ ಆಗುತ್ತೆ. ಆಮೇಲೆ ಫುಲ್ ಸೀನಿಯರ್ ಸಿಟಿಸನ್ಸ್ಗೆ 700 ಸಮಥಿಂಗ್ ಆಗುತ್ತೆ. ನಾವು ಆ್ಯಕ್ಚುಲಿ ಸ್ಕೂಲಿಂದ ಹೋಗಿದ್ದಿದ್ದು, ಮಕ್ಕಳನ್ನೆಲ್ಲ ಕರ್ಕೊಂಡು. ಅಲ್ಲಿಗೆ ಹೋಗಿದ ತಕ್ಷಣ ವೆಯ್ಟ್ ಮಾಡ್ತಿರ್ತೀವಲ್ಲ, 11 ಓ ಕ್ಲಾಕಿಗೆ ಓಪನ್ ಆಗೋವರೆಗೂ. ಅಲ್ಲಿವರೆಗೂ ಇದು ವೆಲ್ಕಮ್ ಡ್ಯಾನ್ಸ್. ಅದು ತುಂಬ ಚೆನ್ನಾಗಿತ್ತು. ಫುಲ್ ಜೋಶಾಗಿ ಮಾಡಿದ್ರು. ನಮಗೆ ಒಳಗಡೆ ಹೋಗೋಕ್ಕೆ ಫುಲ್ ಇಂಟ್ರೆಸ್ಟ್ ಬರೋ ಥರ ತುಂಬ ಚೆನ್ನಾಗಿತ್ತು ವೆಲ್ಕಮ್ ಡ್ಯಾನ್ಸ್ ಅಂತೂ. ಆಮೇಲೆ ಒಳಗಡೆ ಹೋಗ್ತಾನೆ ಫುಲ್ ಎಲ್ಲ ಬಾಲಿವುಡ್, ಟಾಲಿವುಡ್, ನಮ್ಮ ಸ್ಯಾಂಡಲ್ವುಡ್ ಎಲ್ಲದನ್ನು ನೋಡ್ಬೋದು. ಆಮೇಲೆ ಈ ಕಡೆ ಎಲ್ಲ ಕಾರ್ಟೂನ್ ವರ್ಲ್ಡ್ ಎಲ್ಲ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಹೋಗಿದ್ದ ದಿನ ಇನ್ನ ಒಂದ್ 2-3 ಸ್ಕೂಲ್ ಅವರೆಲ್ಲ ಬಂದಿದ್ರು. ಸ್ಕೂಲ್ ಮಕ್ಳು ಯಾರು ಇಲ್ಲ ಅಂದ್ರೆ ಇಷ್ಟೊಂದು ರಶ್ ಇರಲ್ಲ ಅನ್ಸುತ್ತೆ. ಆರಾಮಾಗಿರುತ್ತೆ ಪ್ಲೇಸು. ಇಷ್ಟು ರಶ್ ಇದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಪ್ಲೇಟೋಪಿಯಾ ಅಂತ ಇದೆಯಲ್ಲ, ಅಲ್ಲಿ ಎಲ್ಲ ಆಟ ಆಡೋದೆಲ್ಲ ಇದೆ. ಅಲ್ಲಿ ಚಿಕ್ಕ ಮಕ್ಕಳು ಬಿಲೋ 5 ಇಯರ್ಸ್ ಅಂತ ಅವರೆಲ್ಲ ಆಟ ಆಡ್ಬೋದು. ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಈ ತರ ಕಾರ್ಟೂನ್ ಡಾಲ್ಸ್, ಮಕ್ಳಿಗಂತೂ ಫುಲ್ ಖುಷಿ ಆಗತ್ತೆ ಈ ತರ ಇದ್ರೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತಾನೆ ಈ ಪ್ಲೇಸ್ ನೋಡಿ, ಒಳ್ಳೆ ಎಲ್ಲೋ ಫಾರಿನ್ ಪ್ಲೇಸ್ಗೆ ಹೋದಂಗಿದೆ. ಚೆನ್ನಾಗಿತ್ತು ಈ ಪ್ಲೇಸ್. ಒಂದು ದೊಡ್ಡ ಸರ್ಕಲ್ ತರ ಇತ್ತು ನೋಡಿ. ಇಲ್ಲಿ ಸ್ಟ್ರೀಟ್ ಆಗ್ಲಿ, ಆ ಬಿಲ್ಡಿಂಗ್ಸ್ ಆಗ್ಲಿ ಎಲ್ಲ ಹಂಗೆ ಇದೆ. ಮುಂಚೆ ನೀವು ಇನ್ನೋವೇಟಿವ್ ಫಿಲ್ಮ್ ಸಿಟಿ ನೋಡಿದ್ರೆ ಅದು ಹಿಂಗೆ ಇತ್ತು. ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಕ್ಳು ಆಟ ಆಡೋದು ಇಲ್ಲಿದೆ. ಆಕ್ಚುಲಿ ಇನ್ನೋವೇಟಿವ್ ಫಿಲ್ಮ್ ಸಿಟಿನೇ ಇವಾಗ ಜಾಲಿವುಡ್ ಆಗಿದೆ. ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇರುವಾಗ ಬರೀ ಫೋಟೋಸ್ ತಗೊಳಕ್ಕೆ ತುಂಬಾ ಚೆನ್ನಾಗಿತ್ತು. ಬಿಗ್ ಬಾಸ್ ಹೌಸ್ ಇತ್ತು. ಇವಾಗ ಆಟ ಆಡಕ್ಕೂ ತುಂಬಾ ಚೆನ್ನಾಗಿದೆ. ಡ್ರೈ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇದೆ, ಆಮೇಲೆ ಲಾಸ್ಟ್ ವರ್ಲ್ಡ್ ಅಂತ ಡೈನೋಸಾರ್ಸ್ ಎಲ್ಲ ಇದೆ. ಇವಾಗೂ ಫೋಟೋಸ್ ತಗೊಳಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಟ್ರೈಬಲ್ ಕಮ್ಯುನಿಟಿ ಅವರೆಲ್ಲ ಹೆಂಗಿರ್ತಿರೋ, ಇದು ಟ್ರೈಬಲ್ ಮ್ಯೂಸಿಯಂ ಅಂತ. ಅಲ್ಲಿಯೂ ತುಂಬಾ ಇದು ರಿಯಲ್ ಆಗಿ ಬಿದ್ರು ಎಲ್ಲ ರಿಯಲ್ ಆಗೇ ಮಾಡಿದ್ದಾರೆ. ಟ್ರೈಬ್ಸ್ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತಾರಲ್ವಾ. ಸೊ ಆ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಇದೆ. ಮನೆಗಳು ಹೆಂಗಿತ್ತು, ಅವ್ರ ಡಿಸೈನ್ಸ್ ಹೆಂಗಿತ್ತು, ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿತ್ತು, ಎಲ್ಲ ಟ್ರೈಬಲ್ ಕಮ್ಯುನಿಟಿ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಕಲೆಕ್ಷನ್, ಆಂಟಿಕ್ ಕಲೆಕ್ಷನ್ಸ್ ಎಲ್ಲ ರಿಯಲ್ ಆಗಿ ಮಾಡಿದ್ದಾರೆ ಅನ್ಸುತ್ತೆ. ಇದಂತೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು. ಇವರು ರಿಯಲ್ ಆಗಿ ಹಂಗೆ ಡ್ರೆಸ್ ಮಾಡ್ಕೊಂಡು ಎಲ್ಲಾರನ್ನೂ ವೆಲ್ಕಮ್ ಮಾಡ್ತಿದ್ರು. ಫ್ರೆಂಡ್ಸ್, ಇನ್ನೊಂದು ವಿಷಯ, ಇಲ್ಲಿ ಚಿಕ್ಕ ಪ್ರೋಗ್ರಾಮ್ಸ್ ಎಲ್ಲ ನಡೀತಾನೆ ಇರುತ್ತಂತೆ, ಲೈವ್ ಕನ್ಸರ್ಟ್ಸ್ ಎಲ್ಲ. ಸೊ ಈ ಮಂತ್ 31 ಚಂದನ್ ಶೆಟ್ಟಿದು ಲೈವ್ ಕನ್ಸರ್ಟ್ ಇದೆಯಂತೆ ಇಲ್ಲಿ.
ಅವಾಗ ಟಿಕೆಟ್ಸ್ ಪ್ರೈಸಸ್ ಮೇ ಬಿ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಫಸ್ಟ್ ಹೋಗಿದ್ದು ಡ್ರೈ ಗೇಮ್ಸ್ ಹತ್ರ. ಫಸ್ಟು ಈ ಗೇಮ್ ಹತ್ರ ಇದೇನಂತಾರೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಂತೂ ಫುಲ್ ಗುಡ್ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲಿ ಮೇಲಿಂದ ಎಲ್ಲ ಕಾಣ್ತಿತ್ತು. ಈ ಕಡೆ ಸ್ವಿಮ್ಮಿಂಗ್ ಪೂಲ್, ಬೇರೆ ಬೇರೆ ಡ್ರೈ ಗೇಮ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ಆಡಿದ್ದು ಈ ಗೇಮು. ಇದಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಭಯನೂ ಆಯ್ತು ಫಾಸ್ಟಾಗಿ ಹೋದಾಗ. ಇದು ವಂಡರ್‌ಲಾಲ್ ಇದ್ದಂಗೆ ಅನ್ನಿಸ್ತು ಸೇಮ್. ಇದಲ್ದೆ ಇನ್ನ ರೋಪ್ ಕ್ಲೈಂಬಿಂಗ್ ಇತ್ತು. ಆಮೇಲೆ ಫುಲ್ ಮೇಲೆ ಜಂಪ್ ಮಾಡೋದಿತ್ತು. 360 ಡಿಗ್ರಿ ಸೈಕಲ್ ಇತ್ತು. ಡ್ಯಾಶಿಂಗ್ ಕಾರ್ಸ್ ಇತ್ತು. ಅದೆಲ್ಲ ಮಕ್ಳು ಆಡ್ತಿದ್ರು. ನೆಕ್ಸ್ಟ್ ಅದನ್ನ ಮುಗಿಸ್ಕೊಂಡು ವಾಟರ್ ಗೇಮ್ಸ್‌ಗೆ ಹೋದ್ವಿ. ಫಸ್ಟ್ ಇಲ್ಲಿ ವೇವ್ ಪೂಲ್. ಅಲ್ಲಿ ಡಿಸೈನ್ ಮಾಡಿರೋದು ಚೆನ್ನಾಗಿದೆ. ಬೋಟ್ ತರ ಮಾಡಿ ಇಲ್ಲೆಲ್ಲ ಸಾಂಗ್ಸ್ ಹಾಕಿದ್ರು ಮಕ್ಳೆಲ್ಲ ಡ್ಯಾನ್ಸ್ ಮಾಡಕ್ಕೆ. ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚಿಕ್ಕ ಮಕ್ಳಿಗೆ ಬರೋ ತರ ಇದು ದೊಡ್ಡವರು ಆಡೋ ತರ ಇತ್ತು. ಫುಲ್ ಮೇಲಿಂದ ಇತ್ತು. ಆ ಕಡೆ ಸ್ವಲ್ಪ ಚಿಕ್ಕವರಿಗಿತ್ತು. ಇದ್ರ ಫುಲ್ ಮೇಲಿಂದ ಬಂದು ಸ್ಲೈಡ್ ಮಾಡೋದ್ರಲ್ಲಿ ಕೆಲವೊಂದ್ರಲ್ಲಿ ಚಿಕ್ಕ ಮಕ್ಳು ಅಲೋ ಇಲ್ಲ. ಈ ಕಡೆ ತೋರಿಸ್ತಿದ್ದೀನಲ್ಲ ಆ ಕಡೆ ಎಲ್ಲಾರು ಅಲೋ ಇದೆ. ವಾಟರ್ ಗೇಮ್ಸ್‌ನು ಎಲ್ಲ ಚೆನ್ನಾಗಿತ್ತು. ವಾಟರ್ ರೈಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ರೈನ್ ಡ್ಯಾನ್ಸ್ ಈ ಕಡೆ ಇತ್ತು. ಅಲ್ಲೆಲ್ಲ ನೀರ್ ಹತ್ರ ಎಲ್ಲ ಒಳ್ಳೆ ಬೀಚ್ ಟೈಪ್ ಸೆಟಪ್ ಮಾಡಿದ್ರು. ಟ್ರೀಸ್ ಎಲ್ಲ ಆಮೇಲೆ ಮರಳು ತರ ಹಾಕಿ ಅದು. ನೆಕ್ಸ್ಟ್ ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನೆಕ್ಸ್ಟ್ ಟೈಟಾನಿಕ್ ಹೋದ್ವಿ. ಈ ಶಿಪ್ ನೋಡಿ, ಟೈಟಾನಿಕ್ ಶಿಪ್ ನೀರಲ್ಲಿ ಮುಳುಗೋಗಿ ಹೆಂಗಿದೆ ಅಲ್ವಾ? ಸೇಮ್ ಹಂಗೆ ಇದೆ. ನಾವ್ ಅದ್ರೊಳಗ್ ಹೋದಾಗೂ ಅಷ್ಟೇ ಒಳ್ಳೆ ನೀರಲ್ಲಿ ಹೋಗೋ ತರ ಎಫೆಕ್ಟು. ಆಮೇಲೆ ಒಂಥರ ಸೌಂಡು ನೀರಲ್ಲಿ ಬರ್ತಾ ಇರತ್ತಲ್ಲ ಸೌಂಡು. ಆ ಥರನೇ ಇತ್ತು. ನೋಡಿ ಇಲ್ಲೇ ನೀವ್ ಎಕ್ಸ್‌ಪೀರಿಯನ್ಸ್ ಮಾಡ್ಬೋದಲ್ವಾ? ಒಳ್ಳೆ ವಾಟರ್ ಒಳಗಡೆನೇ ಇದ್ದಂಗಿದೆ. ಹೆಂಗಿದೆ ಟೈಟಾನಿಕ್ ಶಿಪ್ ಹೆಂಗಾಗಿದೆ ಅಲ್ವಾ? ಈ ಟೈಟಾನಿಕ್ ಶಿಪ್‌ನ ಮೂವಿಲ್ ನೋಡಿದ್ದೆ ಅಷ್ಟೇ. ಇಲ್ಲಿ ನೋಡ್ತಿದ್ರೆ ರಿಯಲ್ ಆಗಿ ನೋಡ್ತಾ ಇದ್ದಂಗಿದೆ. ಇದು ಜಸ್ಟ್ ಮಾಡೆಲ್ ಅಷ್ಟೇ. ಟೈಟಾನಿಕ್ ಶಿಪ್ ಮಾಡೆಲ್. ನೆಕ್ಸ್ಟ್ ಇದು ಶಿಪ್ಪಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಹೆಂಗಿರುತ್ತೆ ನೋಡಿ, ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಕುತ್ಕೊಂಡು ಔಟ್ ವ್ಯೂ ನೋಡಕ್ಕೆ. ಆಮೇಲೆ ಇದು ಪ್ಲೇಸ್ ಮೇನ್ ಪ್ಲೇಸ್ ಇತ್ತಲ್ವಾ ಅದು. ಇದೆಲ್ಲ ಮೂವಿಲ್ ನೋಡಿದ್ದೆ ನೆನಪು. ನೆಕ್ಸ್ಟ್ ಒಳ್ಳೆ ಶಿಪ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಇದು ಮಿನಿಯೇಚರ್ ಸಿಟಿ ಇಲ್ಲಿ ಹೋದ್ವಿ. ಅಲ್ಲಲ್ಲಿ ಸ್ಟ್ಯಾಚ್ಯೂಸ್ ಪಾರ್ಕ್ ಟೈಪ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಹೋದ್ರೆ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ದ ಲಾಸ್ಟ್ ವರ್ಲ್ಡ್ ಅಂತ ಇಲ್ಲಿ ಟ್ರೈನಲ್ಲಿ ಹೋಗ್ತೀವಿ. ಟ್ರೈನಲ್ಲಿ ಕುತ್ಕೊಂಡು ಇದು ರಿಯಲ್ ಡೈನೋಸಾರ್ಸ್ ತರನೇ ಇತ್ತು. ಅಲ್ಲಿ ಸ್ವಲ್ಪ ಭಯ ಪಡ್ಸಕ್ಕೆ ಹೇಳ್ತಾ ಇರ್ತಾರೆ. ಡೇಂಜರಸ್ ಝೋನ್‌ಗೆ ಎಂಟರ್ ಆಗ್ತಿದ್ದೀರಾ, ಸ್ಟಾಪ್ ಆಗಿ ಅಂತೆಲ್ಲ. ಚೆನ್ನಾಗಿತ್ತು ಆ ಎಕ್ಸ್‌ಪೀರಿಯನ್ಸ್. ಇಲ್ಲಿ ನೀವೇ ನೋಡಿ ರಿಯಲ್ ಆಗಿ ಡೈನೋಸಾರ್ಸ್ ತರನೇ ಇದೆ. ಆಮೇಲೆ ಒಂದೊಂದ್ ಬಂದಾಗೂ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಒಂದು ಗ್ರಾಸ್ ಈಟರ್, ಬರೀ ಗ್ರಾಸ್ ಈಟರ್ ಏನು ಹಾರ್ಮ್ ಮಾಡಲ್ಲ ಅಂತೆ. ಆಮೇಲೆ ವಾಟರ್ ಬಗ್ಗೆ ಇದು ಏನೇನ್ ಮಾಡುತ್ತೆ, ವಾಟರಲ್ಲಿರುತ್ತೆ, ಬರೀ ಫ್ಲಶ್ ತಿನ್ನುತ್ತೆ, ಅದೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿವರೆಗೂ ಅಷ್ಟೊಂದು ಡೇಂಜರಸ್ ಇಲ್ಲ ನಾವಿಷ್ಟು ನೋಡಿದ್ದು. ನೆಕ್ಸ್ಟ್ ಡೇಂಜರಸ್ ಗೇಟ್ ಹಾಕಿದಾರಲ್ವಾ, ಅಲ್ಲಿಂದ ತುಂಬಾ ಡೇಂಜರಸ್ ಅಂತೆ ಅಲ್ಲಿ. ಫ್ರೆಂಡ್ಸ್ ಇನ್ನೊಂದು ಏನ್ ಗೊತ್ತಾ, ಈ ಜಾಲಿವುಡ್ ಟ್ರಿಪ್ಪಲ್ಲಿ ಯಾರೇ ಹೋಗ್ಲಿ, ಮಕ್ಕಳಾಗ್ಲಿ ಅಡಲ್ಟ್ಸ್ ಆಗ್ಲಿ ಅಥವಾ ಸೀನಿಯರ್ ಸಿಟಿಸನ್ಸ್ ಹೋಗ್ಲಿ, ಏನು ಲಾಸ್ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾನು ನಾವು ಪೇ ಮಾಡಿರ್ತೀವಲ್ವಾ ಎಂಟ್ರೆನ್ಸ್ ಫೀಸು, ಅದರಲ್ಲೇ ಇರುತ್ತೆ. ಎಕ್ಸ್ಟ್ರಾ ಫೀಸ್ ಏನು ಇಲ್ಲ ಸದ್ಯಕ್ಕೆ. ಚೆನ್ನಾಗಿತ್ತು. ಈ ತರ ಅಟ್ಲೀಸ್ಟ್ ಆಡಕ್ಕಾಗದೇ ಇರೋರು ಇದೆಲ್ಲ ನೋಡ್ಬೋದಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ಡೈನೋಸಾರ್ ನೋಡಿ ಫ್ರೆಂಡ್ಸ್, ಇದನ್ನ ನೋಡಿದ್ರೆ ಅಂತೂ ರಿಯಲ್ ಆಗಿ ನಂಗೆ ಒಂದೇ ಸರಿ ಹೆದರಿಕೆನೆ ಆಗೋಯ್ತು. ರಿಯಲ್ದೇನೋ ಅನ್ನೋ ತರ. ಅದು ಅದೇ ಸ್ಪ್ರಿಂಕಲ್ ಕೂಡ ಮಾಡ್ತಿತ್ತು, ಸ್ಪಿಟ್ಟು ಮಾಡ್ತಿತ್ತು ಒಂಥರ.
ಕೊನೆಗೆ ಇಲ್ಲಿಗೆ ಡೈನೋಸಾರ್ ವರ್ಲ್ಡ್ ಟ್ರೈನಲ್ಲಿ ಹೋಗಿದ್ ಮುಗೀತು. ಆದ್ರೆ ಇನ್ನ ಹೊರಗಡೆ ಇದೆ. ಇದಂತೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಗ್ಗಿಂದ ಹೊರಗೆ ಬರೋ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟು ಮುಗಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಇತ್ತು. ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಮತ್ತೆ ಡ್ಯಾನ್ಸ್. ಇದು 6 o'clock ಸ್ಟಾರ್ಟ್ ಆಗುತ್ತೆ ಈ ಡ್ಯಾನ್ಸ್. ಆಕ್ಚುಲಿ ಈ ಫುಡ್ಡು ಅಷ್ಟೇ, ನಾವು ಪೇ ಮಾಡಿರ್ತೀವಲ್ಲ ಎಂಟ್ರೆನ್ಸ್ ಫೀಸ್, ಅದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಒನ್ ಟೈಮ್ ಫುಡ್ ಆಮೇಲೆ ಒನ್ ಟೈಮ್ ಸ್ನ್ಯಾಕ್ಸ್. ಇನ್ನ ಎಕ್ಸ್ಟ್ರಾ ಫುಡ್ ಬೇಕು ಅಂದ್ರೆ ನಾವು ಪೇ ಮಾಡಿ ತಗೋಬಹುದು. ಇಲ್ಲಿ 2 ಡೈನಿಂಗ್ ಹಾಲ್ಸ್ ಇತ್ತು. ಆಮೇಲೆ ಸ್ನ್ಯಾಕ್ಸ್‌ದು ಅಲ್ಲಲ್ಲಲ್ಲಲ್ಲಿ ಎಲ್ಲಾ ಕಡೆ ಸ್ನ್ಯಾಕ್ಸ್ ಅದು ಇದು ತಗೊಳಕ್ಕೆ ಇತ್ತು. ಸೊ ಇದು ಫೈನಲ್ ಡ್ಯಾನ್ಸ್ 6 o'clock ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಮತ್ತೆ 6:45 ಟೈಮ್ಗೆ ಈ ತರ ವಾಟರ್ ಲೇಸರ್ ಶೋ ಸ್ಟಾರ್ಟ್ ಆಯ್ತು. ಇದಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಈ ಪ್ಲೇಸ್ ಎಲ್ಲಿರೋದು ಗೊತ್ತಾ? ಬಿಡದಿ ಹತ್ರ. ಎಲ್ರೂ ವಂಡರ್ಲಾ ನೋಡಿರ್ತೀರ ಅಲ್ವಾ? ಅದಕ್ಕೆ ಸ್ವಲ್ಪ ಹತ್ತತ್ರನೇ ಇದೆ. ಬ್ಯಾಂಗ್ಳೂರಿಂದ ಅಂತ ಕಂಪೇರ್ ಮಾಡಿದ್ರೆ ನಿಯರ್ಲಿ 40 ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ 1 ಅವರ್ ಅಷ್ಟು ಜರ್ನಿ ಇರುತ್ತೆ. ಪ್ಲೇಸ್ ಅಂತೂ ಫುಲ್ ಹೋಲ್ ಡೇ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಹೋಗಿ ಬರ್ಬೋದು, ಎಲ್ಲರೂ ಹೋಗ್ಬೋದು. ಬರೀ ಗೇಮ್ ಆಡೋರೆ ಅಂತಲ್ಲ, ಜಸ್ಟ್ ನೋಡಕ್ ಹೋದ್ರೂ ತುಂಬಾ ವರ್ತಿ ಇದೆ. ನಿಮ್ಗೆ ಈ ವಿಡಿಯೋ ನೋಡಿನೇ ಗೊತ್ತಾಯ್ತಲ್ವಾ ಹೆಂಗಿದೆ ಅಂತ. ಈ ಎಂಡಲ್ಲಿ ಅದರಲ್ಲೂ ನೈಟಲ್ಲಿ ಲೂಸರ್ ಶೋ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಎಲ್ಲ ಮಕ್ಕಳು ಒನ್ಸ್ ಮೋರ್ ಅಂತ ಕೂಗ್ತಿದ್ರು ನೋಡಿ ಇಲ್ಲಿ. ಆಮೇಲೆ ಮತ್ತೆ ಇದು ಕಂಟಿನ್ಯೂ ಆಗಿದೆ. ತುಂಬಾನೇ ಖುಷಿ ಆಗೋಯ್ತು ಎಲ್ಲರಿಗೂ. ಅದರಲ್ಲೂ ಈ ಸಾಂಗು, ಕಾಂತಾರ ಸಾಂಗು ತುಂಬಾ ಖುಷಿ ಕೊಡ್ತು. ಫ್ರೆಂಡ್ಸ್, ಈ ಪ್ಲೇಸ್ ನನ್ನ ಜೊತೆಗೆ ನೀವು ಇದ್ರಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಎಂಜಾಯ್ ಮಾಡಿದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರ ಜೊತೆನೂ ಶೇರ್ ಮಾಡಿ. ಯಾರಾದರೂ ಹೋಗಬೇಕು ಅಂದ್ಕೊಂಡವ್ರಿಗೂ ಒಂದು ಐಡಿಯಾ ಬರುತ್ತೆ ಏನೇನಿರುತ್ತೆ, ಹೇಗೆ. ಸಪೋಸ್ ಇವಾಗ ವಾಟರ್ ಗೇಮ್ಸ್ಗೆ ಸಪ್ರೇಟ್ ಡ್ರೆಸ್ ತೊಗೊಂಡು ಹೋಗಬೇಕು, ಅದೆಲ್ಲ ಐಡಿಯಾ ಬರುತ್ತೆ. ಫ್ಯಾಮಿಲಿನೂ ಏನಾದರೂ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ ಎಲ್ಲ ಅಲ್ಲಿ ಹೋಗಿ ಮಾಡ್ಕೋಬೋದು. ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.